ಎಲ್ಲರಿಗೂ ಶುಭೋದಯ. ಶೃಂಗೇರಿ ಸುದ್ದಿಗೆ ಸ್ವಾಗತ. ಓದುತ್ತಿರುವವರು ಜಿ.ವಿ. ಮೋಹನ್. ಶಾಲಿವಾಹನ ಶಕ ಶ್ರೀ ಶಾರ್ವರಿನಾಮ ಸಂವತ್ಸರದ ಮಾರ್ಗಶಿರ ಮಾಸ ಶುಕ್ಲ ಪಕ್ಷ ದಶಮಿ 24/12/2020 ಇಸ್ವಿ ಗುರುವಾರ. ನಕ್ಷತ್ರ ಅಶ್ವಿನಿ. ಮುಖ್ಯಾಂಶಗಳು: ನೆಮ್ಮಾರ್ ಕೃಷಿ ಪತ್ತಿನ ಸಹಕಾರ ಸಂಘದ ಸಭೆ. ಗ್ರಾಮ ಪಂಚಾಯಿತಿ ಚುನಾವಣೆ ಹೊಡೆದಾಟ, ಕಾಂಚೀನಗರದಲ್ಲಿ ಓರ್ವನಿಗೆ ಗಾಯ. ತಾಲೂಕು ಕಾನೂನು ಸೇವಾ ಸಮಿತಿಯ ಸಭೆ. ಸುದ್ದಿಯ ವಿವರ. ರೈತರಿಗೆ ಹೈನುಗಾರಿಕೆ ಅಗತ್ಯವಾಗಿದ್ದು, ಸಣ್ಣ ರೈತರು ಕೂಡ ಹೈನುಗಾರಿಕೆಯನ್ನು ಹೊಂದಿ ಸಾವಯವ ಕೃಷಿ ಪದ್ಧತಿ ಅಳವಡಿಸಿಕೊಳ್ಳಬೇಕು ಎಂದು ವಿಜಯ ಕರ್ನಾಟಕ ಸೂಪರ್ ಸ್ಟಾರ್ 2020 ಪ್ರಶಸ್ತಿ ಪುರಸ್ಕೃತ ತೋರಣಗದ್ದೆ ನಟರಾಜ್ ಹೇಳಿದರು. ನೆಮ್ಮಾರಿನಲ್ಲಿ ಬುಧವಾರ ನೆಮ್ಮಾರ್ ಕೃಷಿ ಪತ್ತಿನ ಸಹಕಾರ ಸಂಘ ಏರ್ಪಡಿಸಿದ್ದ ಸರ್ವ ಸದಸ್ಯರ ಸಭೆಯಲ್ಲಿ ನೀಡಿದ ಗೌರವ ಸ್ವೀಕರಿಸಿ ಮಾತನಾಡಿದರು. ತಾಲೂಕಿಗೆ ಪ್ರತಿದಿನ ಸಾವಿರಾರು ಲೀಟರ್ ಹಾಲು ಹಾಸನ ಡೈರಿಯಿಂದ ಸರಬರಾಜು ಆಗುತ್ತಿದ್ದರೂ ಇಲ್ಲಿಂದ ಹಾಲು ಖರೀದಿ ಮಾತ್ರ ಮಾಡುತ್ತಿಲ್ಲ. ಇದರಿಂದ ರೈತರಿಗೆ ಉಪಉದ್ಯೋಗದಿಂದ ವಂಚಿತರಾಗಿದ್ದಾರೆ. ಕ್ಷೀರಪಥದ ಅಗತ್ಯವಾಗಿದ್ದು, ಇದಕ್ಕಾಗಿ ಜನಪ್ರತಿನಿಧಿಗಳು ತೀವ್ರ ಪ್ರಯತ್ನ ನಡೆಸಬೇಕು ಎಂದರು. ಅಧ್ಯಕ್ಷತೆ ವಹಿಸಿ ಮಾತನಾಡಿದ ನೆಮ್ಮಾರ್ PACS ಅಧ್ಯಕ್ಷ HK ದಿನೇಶ್ ಹೆಗಡೆ, ಸಂಘವು ಷೇರುದಾರರ ಸಹಕಾರದಿಂದ ನೂತನ ಕಟ್ಟಡ ನಿರ್ಮಿಸಲಾಗಿದೆ. ಕಳೆದ 1 ವರ್ಷದಲ್ಲಿ ಕೋವಿಡ್ ನಡುವೆಯೂ ಉತ್ತಮ ವ್ಯಾಪಾರ ವಹಿವಾಟು ನಡೆಸಿ 9.19 ಲಕ್ಷ ರು ಲಾಭ ಗಳಿಸಿದೆ. ಸಾಲ ವಸೂಲಾತಿಯಲ್ಲೂ 100% ಪ್ರಗತಿ ಸಾಧಿಸಲಾಗಿದೆ. ಸಂಘವು ಆಡಿಟ್ ಶ್ರೇಣಿಯಲ್ಲಿ ಎ ವರ್ಗವನ್ನು ಕಾಯ್ದುಕೊಂಡಿದೆ. ಮಾನ್ಯ ಸದಸ್ಯರು ಚುನಾವಣೆಯಲ್ಲಿ ಮತದಾನದ ಹಕ್ಕು ಪಡೆಯಲು ಕನಿಷ್ಠ ವ್ಯವಹಾರ ಮತ್ತು ಕನಿಷ್ಠ 3 ಸಾಮಾನ್ಯ ಸಭೆಯಲ್ಲಿ ಭಾಗವಹಿಸಬೇಕು ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ನಿವೃತ್ತ ಅಂಚೆ ವಿತರಕ ಸುಬ್ರಹ್ಮಣ್ಯ ಮತ್ತು DCC ಬ್ಯಾಂಕಿನ ನಿರ್ದೇಶಕ ಗೇರ್ಬೈಲ್ ಶಂಕರಪ್ಪನವರನ್ನು ಗೌರವಿಸಲಾಯಿತು. ಸಂಘದ ನಿರ್ದೇಶಕರು DCC ಬ್ಯಾಂಕ್ ಮೇಲ್ವಿಚಾರಕ ಕೃಷ್ಣಾನಂದ, ಸಂಘದ CEO HN ನವೀನ್ ಉಪಸ್ಥಿತರಿದ್ದರು. ಪಟ್ಟಣದ ಹೊರವಲಯದ ಕಾಂಚೀನಗರದಲ್ಲಿ ಗ್ರಾಮ ಪಂಚಾಯಿತಿ ಚುನಾವಣೆಯ ನಂತರ ಕ್ಷುಲ್ಲಕ ವಿಚಾರಕ್ಕೆ ಹೊಡೆದಾಟ ನಡೆದು ಮಂಗಳವಾರ ರಾತ್ರಿ ಓರ್ವನಿಗೆ ಗಂಭೀರ ಗಾಯವಾಗಿದೆ. ಕಾಂಚೀನಗರದ ನಿವಾಸಿ ಗಿರೀಶ್ ಎಂಬುವವರು ರಾತ್ರಿ ಸ್ಥಳೀಯ ಠಾಣೆಗೆ ದೂರು ನೀಡಿದ್ದಾರೆ. ನಿವೃತ್ತ ಸಬ್ ಇನ್ಸ್ಪೆಕ್ಟರ್ ಮಂಜೇಶ್ವರ್ ಅವರ ಮಕ್ಕಳಾದ ಆದರ್ಶ, ಅವಿನಾಶ್ ಮತ್ತು ಸಂಬಂಧಿಗಳಾದ ವಿಷ್ಣು, ಚರಣ್, ಮಧು ಎಂಬುವವರ ಮೇಲೆ ದೂರು ದಾಖಲಾಗಿದೆ. ಕಾಂಚೀನಗರದ ಶಾರದಮ್ಮ ಎಂಬುವವರನ್ನು ಆರೋಗ್ಯ ಸರಿಯಿಲ್ಲದ ಕಾರಣ ಮತಗಟ್ಟೆಗೆ ಕರೆತರಲಾಗಿತ್ತು. ಇದನ್ನೇ ನೆಪವಾಗಿಟ್ಟುಕೊಂಡು ಗಿರೀಶ್ ಮೇಲೆ ಮಾರಣಾಂತಿಕ ಹಲ್ಲೆಯಾಗಿದ್ದು, ಘಟನೆಯಲ್ಲಿ ಕೈ ಮುರಿತಕ್ಕೆ ಒಳಗಾಗಿದ್ದಾರೆ. ಕೊಪ್ಪ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯಲಾಗಿದೆ. ಘಟನೆಯ ನಂತರ ಬೈಕನ್ನು ಸ್ಥಳದಲ್ಲಿ ಬಿಟ್ಟು ಹೋಗಿದ್ದಾರೆ. ಪ್ರಕರಣದ ದಾಖಲೆಯನ್ನು ಸ್ಥಳೀಯ ಠಾಣೆಯಲ್ಲಿ ದಾಖಲಿಸಲಾಗಿದೆ. ತಾಲೂಕು ಕಾನೂನು ಸೇವಾ ಸಮಿತಿಯಿಂದ ಕಾನೂನು ನೆರವು ಕಾರ್ಯಕ್ರಮವನ್ನು ಆಯೋಜಿಸಲಾಗುತ್ತಿದೆ ಎಂದು ಹಿರಿಯ ಸಿವಿಲ್ ನ್ಯಾಯಾಧೀಶೆ ಅನಿತಾ ಹೇಳಿದರು. ನ್ಯಾಯಾಲಯದ ಸಭಾಂಗಣದಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿಯ ದ್ವೈಮಾಸಿಕ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಕೋವಿಡ್ ಕಾರಣದಿಂದಾಗಿ ಕಾನೂನು ನೆರವು ಕಾರ್ಯಕ್ರಮ ನಡೆಸಲು ಅಡಚಣೆ ಇತ್ತು. ಸರ್ಕಾರದ ಮಾರ್ಗಸೂಚಿಯಂತೆ ನಿಯಮ ಪಾಲಿಸಿ ಯುವ ದಿನ, ಮತದಾರರ ದಿನಾಚರಣೆ, ನೂತನ ಗ್ರಾಮ ಪಂಚಾಯಿತಿ ಅಭ್ಯರ್ಥಿಗಳಿಗೆ ತರಬೇತಿ ಕಾರ್ಯಕ್ರಮ ಆಯೋಜಿಸಲಾಗುತ್ತಿದೆ ಎಂದು ಹೇಳಿದರು. ತಾಲೂಕು ಕಾನೂನು ಸೇವಾ ಸಮಿತಿಯ ಸದಸ್ಯ ಕಾರ್ಯದರ್ಶಿ ಎಸ್ ಸೂರ್ಯನಾರಾಯಣ್ ಮಾತನಾಡಿ, ಕೋವಿಡ್ ನಡುವೆಯೂ ಸೀಮಿತ ಕಾರ್ಯಕ್ರಮ ಕಾನೂನು ಸೇವಾ ಸಮಿತಿಯಿಂದ ಆಯೋಜಿಸಲಾಗಿತ್ತು ಎಂದರು. ವಕೀಲರ ಸಂಘದ ಅಧ್ಯಕ್ಷ GM ಸತೀಶ್, PI ಸಿದ್ದರಾಮಯ್ಯ, ತಾಲೂಕ್ ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಜಯರಾಮ್, ಸಮಿತಿಯ ಸದಸ್ಯರಾದ ಗೋಪಾಲ್ ಹೆಗಡೆ, ಪುಷ್ಪಾ ಲಕ್ಷ್ಮೀನಾರಾಯಣ್, ಪೂರ್ಣಿಮಾ ಸಿದ್ದಪ್ಪ, ಗೋಪಾಲಕೃಷ್ಣ ಉಪಸ್ಥಿತರಿದ್ದರು. ಸುದ್ದಿ ಸಂಪಾದಕರು KL ಗೋಪಾಲಕೃಷ್ಣ, ಸಹಕಾರ KV ರಮೇಶ್, ತಾಂತ್ರಿಕ ಸಹಕಾರ ಚಂದ್ರಕಾಂತ್ ರಾವ್ ಮತ್ತು ಸೌಮ್ಯ ವಿಜಯಕುಮಾರ್. ಪ್ರತಿಕ್ರಿಯೆ ನೀಡುವವರು 9448843831ಗೆ ವಾಟ್ಸಪ್ ಮಾಡಿ. ಧನ್ಯವಾದಗಳು.